ಇಂಥ ಸ್ವಾರ್ಥ ಬುದ್ಧಿ ನಿಮ್ಮಲ್ಲಿ ಯಾರಿಗಿದೆ? ನಮ್ಮನೆ ಮನುಷ್ಯರು ನಮ್ಮನೆ ಸಂಪ್ರದಾಯಗಳಿಗೆ ಬೆಲೆ ಕೊಡೋರೆ ಹೊರತು ಆಸ್ತಿಗೆ ದುಡ್ಡಿಗೆ ಬೆಲೆ ಕೊಡೋರಲ್ಲ ಅಂತ ಇಷ್ಟು ದಿನ ನಾನು ನಂಬ್ತಾ ಬಂದಿದ್ದೀನಿ. ಈಗ ನಿಮ್ಮಲ್ಲಿ ಯಾರಿಗಿಷ್ಟೊಂದು ದುರ್ಬುದ್ಧಿ ಬಂದಿದೆ? ಎಲ್ಲರೂ ಒಟ್ಟಾಗೆ ಇದ್ದೀವಿ, ಇನ್ನು ಮುಂದೇನು ಹೀಗೆ ಒಟ್ಟಿಗೆ ಇರ್ಬೇಕು ಅನ್ಕೊಂಡಿದೀವಿ. ನಮ್ಮಲ್ಲಿ ಯಾವುದೋ ಒಂದು ಕಲಬೆರಕೆ ಬಂದಿದೆ, ಅದು ಯಾರು ಅಂತ ನನ್ಗೆ ಈ ಕೂಡಲೇ ಗೊತ್ತಾಗ್ಬೇಕು. ಹೀಗ್ ಬರ್ತಿದ್ ಯಾರು ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ ಮಾವ? ಒಂದು ನಿಮಿಷ ಕೂಡ ಮನೇಲಿ ಇಟ್ಕೊಳ್ದೆ ಹೊರಗಡೆ ತಳ್ಬಿಡ್ತೀವಿ. ಅನುಮಾನನೇ ಇಲ್ಲ, ಈ ಕೆಲಸ ಮಾಡಿರೋದು ಆ ನಿಹಾರಿಕಾನೇ. ತುಳಸಿ ವನದಂತ ನನ್ನ ಮನೆಯಲ್ಲಿ ವಿಷದ ಗಿಡ ಇರಬಾರ್ದು. ಅದನ್ನ ತಕ್ಷಣ ಬೇರ್ ಸಹಿತ ಕಿತ್ತಾಕ್ಬೇಕು. ನಿಜ ಹೇಳಿ, ಇದನ್ನ ಬರ್ದಿದ್ ಯಾರು? ಇದ್ರಲ್ಲಿರೋ ಹಸ್ತಾಕ್ಷರ ಯಾರ್ದು? ನಾನ್ ಬರ್ದಿಲ್ಲಮ್ಮ. ಇದು ನನ್ನ ರೈಟಿಂಗ್ ಅಲ್ಲ. ಮನೆ ಅಳಿಯ, ನನಗಂತ ಸೀನ್ ಇಲ್ಲ ಅತ್ತೆ. ಇನ್ ಯಾರಾಗಿರ್ತಾರೆ? ಇನ್ಯಾರು? ಅವನಿನೇ ಆಗಿರ್ತಾಳೆ. ಎಲ್ಲಿ ಒಂದ್ಸಲ ನೋಡ್ತೀನಮ್ಮ. ಇದು ಸೇಮ್ ಅವನಿ ಹ್ಯಾಂಡ್ ರೈಟಿಂಗ್ ಥರನೇ ಇದೆ ಅಮ್ಮ. ನಾನು ಇದಕ್ಕೂ ಮುಂಚೆ 2-3 ಸಲ ನೋಡಿದ್ದೀನಿ. ಇದು ಅವನಿ ಹ್ಯಾಂಡ್ ರೈಟಿಂಗ್ ಅಲ್ಲ ಅಮ್ಮ. ಅವನಿದೆ. ಅಲ್ಲ. ಅವನಿದೆ. ಅಲ್ಲ ಅಲ್ಲ ಅಲ್ಲ. ಬೇಕು ಅಂದ್ರೆ ರೈಟಿಂಗ್ ಚೆಕ್ ಮಾಡೋಣ. ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ. ಅದನ್ನ ಬರ್ದಿದ್ದು ಅವನಿ ಅಲ್ಲ, ನಾನು. ನೀನ್ ಬರ್ದಿದ್ದ? ಹೌದು ಅತ್ತೆ. ನಮ್ಮ ವಂಶದ ಆಸ್ತಿಗಳ ವಿವರ, ಆದಾಯದ ವಿವರಗಳನ್ನ ಯಾಕೆ ಬರ್ದಿದ್ಯಾ? ಯಾವ ಅಗತ್ಯ ಆಯ್ತು ಅಂತ ಬರ್ದಿದ್ಯಾ? ಉಂಡು ಮನೆಗೆ ದ್ರೋಹ ಬಗೆಯವರೇ ಇಂಥ ಕೆಲಸಗಳು ಮಾಡೋದು. ನೀನ್ ಯಾಕೆ ಹೀಗೆ ಮಾಡಿದೆ? ಈ ಕ್ಷಣಕ್ಕೆ ನಿಹಾರಿಕಾ ಬಗ್ಗೆ ಸಂಬಂಧಿಸಿರೋ ನಿಜ ಹೊರಗಡೆ ಬಂದ್ರೆ ಅತ್ತೆ ಪ್ರಾಣಕ್ಕೆ ಏನೂ ಆಗದೆ ಇರೋ ಹಾಗೆ ಕಾಪಾಡು ತಾಯಿ. ಯಾಕೆ ಹೀಗೆ ಬರ್ದಿದ್ಯಾ ಅಂತ ಹೇಳು ನಿಹಾರಿಕಾ. ಬೇಗದ ಕೈ ಯಜಮಾನಿಕೆ ಅವ್ರ ಕೈಲಿ ಕೊಟ್ಟಿದ್ಯಲ್ಲ, ಅದಕ್ಕೆ ಇದನ್ನೆಲ್ಲ ತಂದೆ ಅನ್ಕೊಂಡಿದ್ದಾಳೆ. ನನ್ನ ಯಾರು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಾನು ಈ ಥರ ಬರೆದಿದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ಮತ್ತೆ ಅತ್ತೆ, ನಿಮ್ಮ ನಂತರ ಮನೆ ಜವಾಬ್ದಾರಿನ ನೋಡ್ಕೊಳ್ಬೇಕಾಗಿರೋದು ನಾನು. ಅಂದ್ರೆ ನಿಮ್ಮ ನಂತರ ಯಜಮಾನಿ ನಾನು. ಹಾಗಿದ್ದಾಗ ನಮಗ್ ಸಂಬಂಧಿಸಿರುವಂಥದ್ದು ಎಲ್ಲೆಲ್ಲಿ ಏನೇನಿದೆ ಅಂತ
ಒಂದ್ ಲಿಸ್ಟ್ ನನ್ನ ಹತ್ರ ಇರ್ಬೇಕಲ್ವಾ, ಅದಕ್ಕೆ ಬರಿತಾ ಇದ್ದೆ. ಇದಕ್ಕೂ ಮುಂಚೆ ಅಂದ್ರೆ ಜವಾಬ್ದಾರಿನ ನೀವ್ ತಲೆ ಮೇಲೆ ಇಟ್ಕೊಂಡಿದ್ರಿ, ಅದಕ್ಕೆ ನಿಮ್ಗೆ ಎಲ್ಲಾ ವಿವರಗಳು ಗೊತ್ತಿತ್ತು. ಇವಾಗ ಆ ಜವಾಬ್ದಾರಿನ ನಿಮ್ಮಿಂದ ನಾನ್ ತಗೊಂಡಿದ್ದೀನಿ, ಅದಕ್ಕೆ ವಿವರವಾಗಿ ಬರ್ಕೋತಾ ಇದ್ದೀನಿ. ನನ್ನ ಕುಟುಂಬ ಕ್ಷೇಮನೇ ನನ್ನ ಸ್ವಾರ್ಥ ಬಿಟ್ರೆ ನನಗೆ ಬೇರೆ ಯಾವ ಸ್ವಾರ್ಥನೂ ಇಲ್ಲ. ನಿಜವಾಗ್ಲೂ ಅಂತ ಜವಾಬ್ದಾರಿನ ತಗೊಂಡಿರೋಳೆ ಆಗಿದ್ರೆ ನನಗೆ ಸೇರ್ಬೇಕಾಗಿರೋದು ಅಂತ ಯಾಕೆ ಬರ್ದಿದ್ಯಾ? ನನ್ನ ಜವಾಬ್ದಾರಿ ಅಂತ ಅನ್ಕೊಂಡ್ಮೇಲೆ ಅದೆಲ್ಲ ನನಗ್ ಸೇರ್ಬೇಕಾಗಿರೋದೆ ಅಲ್ವಾ ಶ್ರೀಕರ್ ಅವ್ರೆ? ನಿಮಗ್ ಸೇರ್ಬೇಕಾಗಿರೋದಾಗತ್ತಾ ಶ್ರೀಕರ್ ಅವ್ರೆ? ಇಲ್ಲ ಅಂದ್ರೆ ಅದೆಲ್ಲ ಅವನಿಗೆ ಸೇರ್ಬೇಕಾಗಿರೋದಾಗತ್ತಾ? ನನಗ್ ಸೇರ್ಬೇಕಾಗಿರೋದು ಮಾತ್ರನೇ ಆಗತ್ತೆ. ಹೌದೌದು, ನಿಹಾರಿಕಾ ಕರೆಕ್ಟಾಗಿ ಹೇಳಿದ್ಲು. ನಿಹಾರಿಕಾ ಏನ್ ಮಾತಾಡಿದ್ರು ಕರೆಕ್ಟಾಗೆ ಮಾತಾಡ್ತಾಳೆ. ನೀವೆಲ್ಲರೂ ನಿಹಾರಿಕನ ಅಪಾರ್ಥ ಮಾಡ್ಕೊಂಡಿರೋದು. ಬ್ರದರು, ನಿಂಗೂ ಅವನಿಗೂ ಯಾವಾಗ್ಲೂ ಇದೇ ಕೆಲಸ. ನನಗ್ ಸೇರ್ಬೇಕಾಗಿರೋದು ಅಂತ ಬರೆದ್ರೆ ಅದೆಲ್ಲ ನಂದ್ ಹೇಗಾಗ್ಬಿಡತ್ತೆ ಅತ್ತೆ? ನಮ್ಮದು ತುಂಬ ಕುಟುಂಬ. ಇಲ್ಲಿ 3 ಜನ ಅಣ್ಣ ತಮ್ಮಂದ್ರಿದ್ದಾರೆ, 3 ಜನ ಸೊಸೆರಿದ್ದಾರೆ. ದೊಡ್ಡ ಮಗಳು, ಮನೆ ಅಳಿಯ, ಅವ್ರ ಮಗಳು ಎಲ್ಲರೂ ಇದ್ದಾರೆ. ಎಲ್ಲದರಲ್ಲೂ ಎಲ್ಲರಿಗೂ ಸಮಾನ ಹಕ್ಕು, ಸಮಾನ ಭಾಗ ಇದ್ದೇ ಇರತ್ತೆ. ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ನಾನು. ಪೂಜೆಯಲ್ಲೂ ಆಚಾರದಲ್ಲೂ ಮುಖ್ಯವಾದ ವಿಷಯಗಳಲ್ಲಿ ಅವ್ರಿಗೆಲ್ಲ ಪಾಲ್ ಕೊಡಕ್ಕಾಗೋದಿಲ್ವೇನೋ, ಆದ್ರೆ ಉಳಿದಿರೋ ವಿಷಯಗಳಲ್ಲಿ ಮಾತ್ರ ಎಲ್ಲರೂ ಸರಿಸಾಮಾನರೇ ಅಲ್ವಾ? ಅವನಿ ಅಂಡ್ ಶ್ರೀಕರ್ ಅವರೇ, ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾನೆ ಇದ್ದೀನಿ, ನನ್ನ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಇನ್ನಾದ್ರೂ ದಯವಿಟ್ಟು ಬಿಟ್ಬಿಡಿ. ಬಿ ಪಾಸಿಟಿವ್, ಓಕೆ? ಲಾವಣ್ಯಕ್ಕ, ವಸಂತ ಅತ್ಗೆ, ನೀವಾದ್ರೂ ಹೇಳಿ, ನಾನು ಆಸ್ತಿ ವಿವರಗಳನ್ನ ನನಗ್ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಬರ್ದಿಟ್ಕೊಳ್ಳೋದು ತಪ್ಪಾ? ನೀವೇ ಹೇಳಿ. ಇಲ್ಲ ನಿಹಾರಿಕಾ, ತಪ್ಪೇನೂ ಇಲ್ಲ. ಅಡ್ಗೆ ಮಾಡೋ ವ್ಯಕ್ತಿಗೆ ಅಡ್ಗೆ ಮನೆಯಲ್ಲಿರೋ ಸಾಮಾನುಗಳ ಬಗ್ಗೆ ವಿವರವಾಗಿ ಗೊತ್ತಿರಬೇಕು. ಮನೆ ಕೆಲಸ ಮಾಡೋ ವ್ಯಕ್ತಿಗೆ ಮನೆ ಸಾಮಾನುಗಳ ಬಗ್ಗೆ ವಿವರವಾಗಿ ಗೊತ್ತಿರಬೇಕು. ಹಾಗೇನೆ ಮನೆ ಜವಾಬ್ದಾರಿನ ತಗೊಳ್ಳೋ ಸೊಸೆಗೆ ಎಲ್ಲ ವಿವರಗಳು ಗೊತ್ತಿರಬೇಕು. ಹೌದು, ಆ ವಿಷಯಗಳ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ನಿನಗಂತೂ ಖಂಡಿತವಾಗ್ಲೂ ಗೊತ್ತಿರಬೇಕು. ಅತ್ತೆ, ಎಲ್ಲರ ಮಾತನ್ನು ಪಕ್ಕಕ್ಕಿಡಿ. ನೀವ್ ಹೇಳಿ, ನಿಹಾರಿಕಾ ಮಾಡಿದ್ದು ತಪ್ಪಾ ಸರಿನಾ? ಹೇಳಿ ಅತ್ತೆ. ನಿಹಾರಿಕಾ ಮಾಡಿರೋದ್ರಲ್ಲಾಗ್ಲಿ ಅವಳು ಬರ್ದಿರೋದ್ರಲ್ಲಾಗ್ಲಿ ನನಗಂತೂ ಯಾವುದೇ ತಪ್ಪು ಕಾಣಿಸ್ತಿಲ್ಲಮ್ಮ. ಯಾಕಂದ್ರೆ ನಿಹಾರಿಕಾ ಕೊಟ್ಟ ವಿವರಣೆ ನನಗೆ ತುಂಬಾ ಇಷ್ಟ ಆಯ್ತು. ನಿಹಾರಿಕಾ ಇಲ್ಲಿನ ವಿಷಯಗಳ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ. ನಮ್ಮ ಹಳ್ಳಿ ವಿಷಯದಲ್ಲೂ ಕೂಡ ತುಂಬಾ ಚೆನ್ನಾಗಿ ಯೋಚನೆ ಮಾಡಿದಾಳೆ. ಹೌದಮ್ಮ, ವೇದವತಿ ಹೇಳ್ದಾಗೆ ನೀನ್ ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ಯಾ. ಈ ವಿಷಯದಲ್ಲಿ ನಾವು ನಿನ್ಗೆ ಇನ್ನಷ್ಟು ವಿವರಣೆ ಕೊಡ್ತೀವಿ. ಇನ್ನೂ ಎಲ್ಲೆಲ್ಲಿ ಏನೇನಿದೆ ಅಂತಾನು ಹೇಳ್ತೀವಿ. ಎಲ್ಲ ನೀನ್ ಬರ್ದಿಟ್ಕೋ. ಬೇಡ ಮಾವ, ಆ ವಿವರಗಳ ಬಗ್ಗೆ ಹೇಳ್ಬೇಕಾಗಿರೋ ಅಗತ್ಯ ಇವಾಗಿಲ್ಲ. ದಯವಿಟ್ಟು ನೀವು ಅವಸರ ಪಡಬೇಡಿ. ಅಪ್ಪ ಅಮ್ಮ ನಿಹಾರಿಕಾಗೆ ಪೂರ್ತಿ ಮನೆ ಜವಾಬ್ದಾರಿ ಒಪ್ಸಿದ್ರೆ ಅದರಿಂದ ನಿನಗೆ ಯಾವ ನಷ್ಟ ಅವನಿ? ಒಂದೇ ಸಲ ಎಲ್ಲ ಜವಾಬ್ದಾರಿನೂ ಕೊಟ್ಬಿಟ್ರೆ
ನಿಹಾರಿಕಾಗೆ ಜವಾಬ್ದಾರಿ ಭಾರ ಜಾಸ್ತಿ ಆಗೋಗುತ್ತೆ ಅಣ್ಣ. ಸ್ವಲ್ಪ ಮೆಲ್ಲ ಮೆಲ್ಲಗೆ ಕೊಡೋದು ಒಳ್ಳೇದು. ಈಗಾಗ್ಲೇ ತುಂಬಾ ತಡ ಆಗಿದೆ ಶ್ರೀಕರ್. ಒಳ್ಳೆ ಸಮಯ ನೋಡಿ ಎಲ್ಲ ವಿವರನೂ ನಿಹಾರಿಕಾಗೆ ತಿಳಿಸೋಣ. ಬೀಗದ ಕೈನ ನನ್ನಿಂದ ತಗೊಂಡಿದ್ಯಾ ಅಂದ್ರೆ ಮನೇಲಿರೋ ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯಾ ಅನ್ಕೊಂಡಿದ್ದೆ. ಎಲ್ಲ ವಿಷಯಗಳ ಬಗ್ಗೆ ಯೋಚನೆ ಮಾಡಿದ್ದು ನನಗೆ ತುಂಬ ಆನಂದ ಅನ್ನಿಸ್ತು. ನಾವು ಅವಸರ ಪಟ್ಟು ಅಂದ ಮಾತುಗಳು ನಿನಗೇನಾದರೂ ನೋವು ಕೊಟ್ಟಿದ್ರೆ ಕ್ಷಮಿಸು. ದಯವಿಟ್ಟು ಆ ಥರ ಎಲ್ಲ ಹೇಳಬೇಡಿ ಅತ್ತೆ. ಆದರೆ ನಂದೊಂದು ಕೋರಿಕೆ ಇದೆ. ಅವನಿ ಶ್ರೀಕರ್ಗೆ ನನ್ನ ವಿಷಯದಲ್ಲಿ ತಪ್ಪಾಗಿ ಮಾತಾಡಬೇಡ ಅಂತ ಹೇಳಿ ಅತ್ತೆ. ಅವನಿ, ಶ್ರೀಕರ್, ಇನ್ನಾದರೂ ನಿಹಾರಿಕಾ ವಿಷಯದಲ್ಲಿ ಅವಸರ ಪಡಬೇಡಿ. ಇನ್ನೊಂದ್ಸಲ ಯಾರಾದರೂ ನನ್ನ ಹೆಂಡತಿಗೆ ಏನಾದರೂ ಅಂದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ. ಇನ್ನಿ ವಿಷಯ ಇಲ್ಲೇ ಬಿಟ್ಟು ಎಲ್ಲರೂ ಒಳಗಡೆ ಹೋಗಿ. ಥ್ಯಾಂಕ್ಸ್ ಅತ್ತೆ. ನಿಹಾರಿಕಾ, ಇನ್ನೊಂದು ವಿಷಯನ ಹೇಳೋದು ಮರ್ತಿದ್ದೆ. ಹೇಳಿ ಅತ್ತೆ. ಹೊಸ ಸೊಸೆಯಾಗಿ ಜವಾಬ್ದಾರಿಗಳ ಜೊತೆಗೆ ನಾಳೆ ಬೆಳಗ್ಗೆ ಅಮ್ಮನವ್ರಿಗೆ ದೀಪ ಕೂಡ ಹಚ್ಚಬೇಕು. ಸಿದ್ಧ ಆಗಿರು. ಒಂದು ಸಮಸ್ಯೆಯಿಂದ ತಪ್ಪಿಸ್ಕೊಂಡೆ ಅಂತ ಅನ್ಕೊಂಡೆ, ನೋಡಿದ್ರೆ ಮತ್ತೊಂದು ಸಮಸ್ಯೆನಲ್ಲಿ ಸಿಕ್ಕಾಕೊಂಡೆ. ಮದುವೆ ಆದ ತಕ್ಷಣನೇ ನೀನು ಅಮ್ಮನವ್ರ ಮುಂದೆ ದೀಪ ಹಚ್ಚಬೇಕಾಗಿತ್ತು. ಅದಾಗಲಿಲ್ಲ. ಅದಕ್ಕೆ ನಾಳೆ ಆ ಕಾರ್ಯಕ್ರಮ ಮಾಡ್ತೀವಿ, ಸರಿನಾ? ಸರಿ ಅತ್ತೆ. ಈಗೆಲ್ರೂ ಹೋಗಿ. ಬಂಗಾರ, ಆಗೋಯ್ತು ಬಂಗಾರ, ಎಲ್ಲಾನು ಆಗೋಯ್ತು. ಐ ಮೀನ್ ನಿನ್ ಪ್ಲಾನ್ಸ್ ಎಲ್ಲ ಹಾರ್ ಹೋಯ್ತು. ಇನ್ನು ನೀನ್ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನನ್ನನ್ನ ಈ ಮನೆಯಿಂದ ಹೊರಗಡೆ ಹಾಕೋದು ನಿನ್ನಿಂದ ಆಗಲ್ಲ. ಈ ಲೈಸೆನ್ಸ್ ನಿನ್ಗೆ ಎಷ್ಟು ಸ್ಟ್ರಾಂಗ್ ಆಗಿ ಉಪಯೋಗ ಆಯ್ತು, ನನ್ನ ಕತ್ತಲ್ಲಿರೋ ಲೈಸೆನ್ಸ್ ನನಗೆ ಅಷ್ಟೇ ಸ್ಟ್ರಾಂಗ್ ಆಗಿ ಉಪಯೋಗ ಆಗ್ತಿದೆ. ಸೊ ಇನ್ಮುಂದೆ ನೀನು ನಿನ್ನ ಮಿತಿನಲ್ಲಿರೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೆಲ್ಲ ಹೇಳಿದ್ರು ನೀನು ಬಾರ್ಡರ್ ಕ್ರಾಸ್ ಮಾಡಿ ನನ್ನ ತಂಟೆಗೇನಾದ್ರೂ ಬಂದ್ರೆ ಆಮೇಲೆ ನೀನೇ ಪೆಟ್ಟು ತಿಂತೀಯ. ಈ ಲೆಟರ್ನಲ್ಲಿ ನೀನು ಆಸ್ತಿ ವಿವರಗಳನ್ನ ಬರ್ತಿರೋ ಉದ್ದೇಶ ಬೇರೆ, ಅತ್ತೆಯವ್ರ ಮುಂದೆ ನೀನು ಹೇಳಿದ್ದು ಬೇರೆ. ಅಷ್ಟೇ ಅಲ್ವಾ ಮತ್ತೆ? ಒಂದು ವಿಷಯ ನೆನ್ಪಿಟ್ಕೋ. ಏನೋ ಹೇಳು. ನೀನು ಬರ್ತಿರೋ ಲಿಸ್ಟಲ್ಲಿ ಯಾವುದೇ ಒಂದು ಮಾಯ ಆದ್ರೂ ಅದಕ್ಕೆ ಪೂರ್ತಿ ಜವಾಬ್ದಾರಳು ನೀನೇ ಆಗ್ತೀಯ. ಮೊದಲನೇ ಆರೋಪಿ ಕೂಡ ನೀನೇ ಆಗ್ತೀಯ. ನೀನು ತಪ್ಪಾಗಿ ನಡ್ಕೊಂಡಿರೋ ಆ ದಿನ ಎಲ್ಲರ ಮುಂದೆ ದೋಷಿಯಾಗಿ ನಾನು ನಿನ್ನನ್ನೇ ನಿಲ್ಲಿಸ್ತೀನಿ. ಇವಾಗ ಈ ಲೆಟರ್ ನಿನ್ನ ಪಾಲಿಗೆ ವಿಜಯ ಪತಾಕೆ ಆಗಿರ್ಬೋದು, ಆದರೆ ಈ ಲೆಟರ್ ನಾಳೆ ದಿನ ನಿನ್ನ ತಲೆ ಕತ್ತರಿಸೋ ಸುದರ್ಶನ ಚಕ್ರ ಆಗಿ ತಯಾರಾಗುತ್ತೆ. ಏನವನಿ ತುಂಬಾ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತಿದ್ಯಾ? ನಡೆಯೋದನ್ನೇ ಹೇಳ್ತಿದ್ದೀನಿ ಬಂಗಾರ. ನಾಳೆ ಅಮ್ಮನವ್ರ ಮುಂದೆ
ದೀಪ ಹಚ್ತೀಯ ಅಲ್ವಾ? ಅವಾಗ ಏನ್ ನಡೆಯುತ್ತೋ ನೋಡೋಣ ಬಂಗಾರ. ಇದಕ್ಕೂ ಮುಂಚೆ ಅಮ್ಮನವರು ನಿನಗೆ ಒಳಗ್ ಕಾಲಿಡೋದಕ್ಕೂ ಬಿಡ್ಲಿಲ್ಲ. ಆಚಾರ ವಿಚಾರಗಳನ್ನ ಮುಂದೆ ನಡೆಸೋ ಅಂತ ಲಕ್ಷಣ ಹೊಂದಿರೋಳಲ್ಲ ಅಂತ ಅಮ್ಮನವರು ನಿನ್ನನ್ನು ಅನುಗ್ರಹಿಸ್ಲಿಲ್ವೋ? ನಿನ್ನ ಜಾತಕದಲ್ಲಿ ಏನಾದರೂ ಲೋಪ ಇದ್ದು ಹಾಗೆ ನಡೀತೋ? ನಾಳೆ ಗೊತ್ತಾಗತ್ತೆ ಬಿಡು. ಮತ್ತೆ ಜಾತಕದ ವಿಷಯನ ಎತ್ತಿ ಯಾಕೆ ಮಾತಾಡ್ತಾ ಇದೆಯಾ ನೀನು? ಮದ್ವೆ ಮನೆಗೆ ಗುರುಗಳು ಶಿಷ್ಯನ ಹತ್ರ ಕಳ್ಸಿರೋ ಲೆಟರಲ್ಲಿ ಅದೆಲ್ಲ ಕ್ಲಿಯರ್ ಆಗೋಯ್ತು ಅಲ್ವಾ? ಎಲ್ಲರ ದೃಷ್ಟಿನಲ್ಲೂ ಆಗಿರ್ಬೋದು, ನನ್ನ ದೃಷ್ಟಿನಲ್ಲಂತೂ ಆಗಿಲ್ಲ. ನಂಗೆ ನಿನ್ನ ಜಾತಕದ ವಿಷಯದಲ್ಲಿ ಇನ್ನೂ ಅನುಮಾನ ಇದೆ. ಆ ವಿಷಯ ಗೊತ್ತಾಗೋವರೆಗೂ ನಾನು ನಿನ್ನನ್ನು ಗುರುಗಳಿಗೆ ತುಂಬ ದೊಡ್ಡ ಮಹಿಮೆ ಇದೆ. ಅವ್ರಿಗೆ ಮಾತ್ರ ನೀವು ಹೇಳ್ದಾಗ ಏನಾದರೂ ನಡೆದಿದ್ರೆ ಇಷ್ಟೊತ್ತಿಗೆ ಆಗಲೇ ಎಲ್ರಿಗೂ ಗೊತ್ತಾಗ್ತಿತ್ತು. ಅವರು ಬದುಕೇ ಇದ್ದಾರೆ ಅಂತ ನನ್ನ ಮನಸ್ಸು ಹೇಳ್ತಿದೆ. ಎಲ್ಲೋ ಏನೋ ನಡೆದಿದೆ, ಅದೇನಂತ ನಾನು ತಿಳ್ಕೊತೀನಿ. ಆ ಗುರುಗಳು ಹಾಸ್ಪಿಟಲಿಂದ ಎಲ್ಲಿಗೆ ಮಾಯ ಆಗೋದ್ರು ಅಂತ ನಾನು ಮೊದಲು ಕಂಡುಹಿಡಿಬೇಕು. ಏನತ್ತೆ? ಯಾವುದೇ ವಿಷಯ ಆದರೂ ನಿನ್ನ ಹತ್ರನೇ ಮನ್ಸು ಬಿಚ್ಚಿ ಮಾತಾಡೋದು ನಾನು. ಎಲ್ಲರ ಮುಂದೆ ಎಲ್ಲರ ಹತ್ರ ಕೆಲವು ವಿಷಯಗಳನ್ನು ಬೇಗ ಹಂಚ್ಕೊಳ್ಳೋದಕ್ಕಾಗೋದಿಲ್ಲ. ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅತ್ತೆ? ವೇದವತಿ ಕುಟುಂಬ ಅಂದರೆ ಶಿಸ್ತಿಗೆ, ಪದ್ಧತಿಗೆ ಹೆಸರುವಾಸಿ ಅನ್ನೋ ಹೆಸರಿದೆ. ಆ ಹೆಸರಿಗೆ ಯಾವತ್ತೂ ಕಳಂಕ ಬರಬಾರ್ದು ಅಂತ, ನಮಗೆ ಕೆಟ್ಟದಾಗಬಾರ್ದು ಅಂತ ನಾನು ನಿರಂತರವಾಗಿ ಹೋರಾಟ ಮಾಡ್ತಾನೇ ಇರ್ತೀನಿ. ಆ ವಿಷಯದ ಬಗ್ಗೆ ನಮ್ಮ ಕುಟುಂಬಕ್ಕಲ್ಲ, ಎಲ್ಲರಿಗೂ ಗೊತ್ತು. ಎಲ್ರಿಗೂ ಗೊತ್ತಾಗಿರೋದಕ್ಕೆ ನನಗೆ ಇನ್ನಷ್ಟು ಭಯ ಜಾಸ್ತಿ ಆಗ್ತಿದೆ. 4 ಜನಕ್ಕೆ ಗೊತ್ತಿರೋ ವಿಷಯನೇ ಆಗಿದ್ರು, 4 ಗೋಡೆ ಮಧ್ಯದ ವಿಷಯ ಆದರೂ ನನಗಿಷ್ಟೊಂದು ಭಯ ಆಗ್ತಾ ಇರಲಿಲ್ಲಮ್ಮ. ಇವಾಗ ಏನಾಯ್ತು ಅಂತ ಇಷ್ಟು ಭಯ ಪಡ್ತಾ ಇದ್ದೀರಾ? ನನ್ನ ಮನೇಲಿ ಯಾವ ಕ್ಷಣ ಏನು ನಡೆಯುತ್ತೋ ಅಂತ ನನಗೆ ಭಯ ಆಗ್ತಿದೆ ಅಮ್ಮ. ನಿಹಾರಿಕಾ ನಮ್ಮ ಆಸ್ತಿ ವಿವರಗಳನ್ನು ಬರೆಯೋದು ಅನ್ನೋದು 4 ಜನ 4 ರೀತಿ ಊಹಿಸ್ಕೊಳ್ಳೋ ಹಾಗಿದೆ ಅಮ್ಮ. ಅಲ್ಲಿ ಜಗಳ ದೊಡ್ಡದಾಗುತ್ತೆ ಅಂತ ನಾನು ನಿಹಾರಿಕಾನ ಸಮರ್ಥಿಸ್ಕೊಂಡೆ. ಆ ವಿಷಯ ನಿನಗಿಷ್ಟ ಆಗಲಿಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ಈ ಮನೇಲಿ ಎಲ್ರಿಗಿಂತ ಚೆನ್ನಾಗಿ ನೀನೇ ಯೋಚನೆ ಮಾಡ್ತೀಯ ಅಂತ ನನಗೆ ಗೊತ್ತು. ಅದಕ್ಕೆ ಯಾವಾಗ ಯಾವುದೇ ಸಮಸ್ಯೆ ಬಂದರೂ ನೀನೇ ಪರಿಹರಿಸ್ಬೇಕಮ್ಮ. ನಾನು ನೋಡಲಿಲ್ಲ ಅಂದರೂ ನೀನು ನೋಡ್ತಾನೆ ಇರಬೇಕು. ನಿಹಾರಿಕಾದು ನನ್ನ ಜಾತಕದ ಜೊತೆ ಹೊಂದಾಣಿಕೆ ಆಗಿರ್ಬೋದೇ ಹೊರತು, ಆದರೆ ನಿನ್ನಷ್ಟು ಪದ್ಧತಿಯಿಂದ ಯೋಚನೆ ಮಾಡಲ್ಲ ಅಂತ ನನಗನ್ನಿಸ್ತಿದೆ. ನಿಧಾನವಾಗಿ ಕಲ್ತ್ಕೊಳ್ತಾಳೆ ಅನ್ನೋದು ನನಗೆ ಒಂದು ಕಡೆ ಚಿಕ್ಕ ಆಸೆ ಇದೆ. ಮನೆಯಲ್ಲಿ ಜಗಳಗಳು ದೊಡ್ಡದಾಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನ ನೀನೇ ತಗೋಬೇಕು ಅಂತ ನಾನು ಕೇಳ್ಕೊತಿದ್ದೀನಮ್ಮ. ಯಾಕೆಂದರೆ ನನ್ನ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ನಿನಗೆ ಗೊತ್ತಿಲ್ಲೇ ಏನಿಲ್ಲ. ಜಗಳ ನಡೆದ ಪ್ರತಿ ಸಲ ನನ್ನ ಹೃದಯ ನಿಂತೋಗುತ್ತೇನೋ ಅನ್ನೋಷ್ಟು ಭಯ ಆಗುತ್ತಮ್ಮ. ನಿಮ್ಗೇನೂ ಆಗಲ್ಲ ಅತ್ತೆ. ಹಾಗಾಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ.
ನಿಹಾರಿಕಾ ಬಗ್ಗೆ ಅಮ್ಮನಿಗೆ ನಿಧಾನಕ್ಕೆಲ್ಲ ಅರ್ಥ ಆಗ್ತಿದೆ. ಹಾಗಂತ ನಿಹಾರಿಕಾ ಕೆಟ್ಟೋಳು ಅಂತ ಗೊತ್ತಾಯ್ತು ಅಂದ್ರೆ ಮಾತ್ರ ತಡ್ಕೊಳ್ಳೋದಿಲ್ಲ. ಅಮ್ಮನ ಆರೋಗ್ಯನ ಮನ್ಸಲ್ಲಿಟ್ಕೊಂಡು ಯಾವ ಕೆಲಸನಾದ್ರೂ ಮಾಡು. ಈ ಮಾತನ್ನ ನೀನಾಗ್ಲಿ ಅತ್ತೆಯವರಾಗ್ಲಿ ನನಗೆ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಬಾಬಾ. ಯಾಕೆ ಅಂದ್ರೆ ಆ ಭಯ ನನಗೆ ಪ್ರತಿ ಕ್ಷಣ ಇರತ್ತೆ. ನಂಗೆ ನನ್ನ ಕುಟುಂಬ ತುಂಬಾ ಮುಖ್ಯ ಅಂತ ತುಂಬಾ ಸಲ ಹೇಳಿದ್ದೀನಿ. ನನ್ನಿಂದ ಅತ್ತೆಗೆ ಎಲ್ಲರಿಗೂ ಒಳ್ಳೇದೇ ಆಗೋ ಹಾಗೆ ಪ್ರಯತ್ನ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ.